ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನೆಂತ ಡೇಂಜರ್ ಮನುಷ್ಯ ಅಂತ ನಿನಗ್ ಗೊತ್ತಾ? ಆ ಶ್ರೀಮಂತ್ ಕುಮಾರಂಗೆ ನಿನ್ನಲ್ಲ ಬೇರೆ ಯಾವ ಹುಡುಗಿನೂ ಮದ್ವೆ ಆಗೋ ಯೋಗ್ಯತೆನೇ ಇಲ್ಲ. ಅವನ್ ತರ ಸೆಲ್ಫಿಶು, ಅವಕಾಶವಾದಿ, ಸೈಕೋನ ನೀನ್ ಎಲ್ಲೂ ನೋಡಿರೋದಕ್ ಸಾಧ್ಯನೇ ಇಲ್ಲ. ಅವನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಆದ್ರೆ, ಕೈಯಲ್ಲಿ ದುಡ್ಡು ಓಡಾಡ್ಲಿಲ್ಲ ಅಂತಂದ್ರೆ ದುಡ್ಡು 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 ಅಂತ ದೆವ್ವ ತರ ಅಲಿತಿರ್ತಾನೆ. ನಿಮ್ಗೀಗಾಗ್ಲೇ ಅವನ್ ಎಷ್ಟು ಕಂಜೂಸ್ ಅಂತ ಗೊತ್ತಾಗಿರ್ಬೇಕಲ್ವಾ? ಜಗತ್ತಲ್ಲಿ ದುಡ್ಡಿರೋ ಜೊತೆ ಜೀವನ ಮಾಡ್ಬಿಡ್ಬೋದು, ಆದ್ರೆ ದುಡ್ಡಿದ್ರೂ ಕೂಡ ಅವಶ್ಯಕತೆ ಇದ್ದಾಗ ಖರ್ಚು ಮಾಡದೇ ಇರೋ ಅಂತ ಮನುಷ್ಯ ಜೊತೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಇವಳು ದೊಡ್ಡಪ್ಪನ ಮಗನ್ ಮೇಲೆನೆ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾಳೆ ಅಂತ ಅನ್ಕೊಂತಿದ್ಯಾ? ನಾನ್ ದೂರ ಇದ್ದೆ ನನಗೆ ಇಷ್ಟೊಂದು ಹಿಂಸೆ ಅನ್ಸುತ್ತೆ. ಇನ್ನು ಆ ಮನೇಲೆ ಇರೋ ವಿಭಾಜಾನು ಕಷ್ಟನ ನೀನ್ ಕೇಳ್ಬೇಕು. ಆ ಸಮರ್ಥು ಅದೆಷ್ಟು ಕಷ್ಟ ಅನ್ಭವಿಸ್ತಿದ್ದಾನೆ ಅಂತ ನಿನಗ್ ಗೊತ್ತಾ? ಈಗ ನೀನೇನಾದ್ರೂ ಆ ಮನೆಗ್ ಸೊಸೆಯಾಗಿ ಹೋದ್ರೆ ಜೀವನ ಪರ್ಯಂತ ಅವನ್ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು. ಒಡ ಹುಡ್ತವ್ರಿಗೆ ಚಿತ್ರ ಹಿಂಸೆ ಕೊಡು ಅವನು ಇನ್ನು ನಿನ್ನನ್ ಚೆನ್ನಾಗ್ ನೋಡ್ಕೋತಾನ? ಗಂಡ್ಸು ಅಂತ ಮೀಸೆ ಇದ್ರೆ ಸಾಲ್ದು, ಹೆಂಡ್ತಿನ ಚೆನ್ನಾಗ್ ನೋಡ್ಕೊಳ್ಳೋ ಯೋಗ್ಯತೆನೂ ಇರ್ಬೇಕು. ದುಡ್ಡಿಗೆ ಚಿಂತೆನೇ ಇಲ್ಲ ಅನ್ನೋ ತರ ರಿಚ್ ಆಗಿರ್ಬೇಕು. ಶ್ರೀಮಂತಂಗೆ ಆ ಯೋಗ್ಯತೆನೂ ಇಲ್ಲ, ಅವನಷ್ಟು ರಿಚ್ಚು ಅಲ್ಲ. ನಮ್ಮಮ್ಮ ಅವ್ರ ಅಕ್ಕನ ಮಗಂಗ್ ಒಳ್ಳೇದಾಗ್ಲಿ ಅಂತ ನಿನ್ನನ್ ಬಲಿ ಕೊಡೋದಕ್ ನೋಡ್ತಿದ್ದಾರೆ. ಇದ್ರ ಹಿಂದೆ ಇರೋ ಸತ್ಯನ ಅರ್ಥ ಮಾಡ್ಕೋ. ಇದು ನಿನ್ ನಿಶ್ಚಿತಾರ್ಥ ಅಲ್ಲ ಸಪ್ತಮಿ, ನಿನ್ನ ಮಣ್ಣಲ್ಲಿ ಹೂತಾಕೋದಕ್ ಮಾಡ್ತಿರೋ ಕೆಡ್ಡ. ಆ ಕೆಡ್ಡಕ್ ಮಾತ್ರ ಬಲಿ ಆಗ್ಬೇಡ. ಸಪ್ತಮಿ, ನಾನ್ ನೇರವಾಗಿ ಹೇಳ್ತೀನಿ ಕೇಳು. ನಿನ್ನ ಕಂಡ್ರೆ ನನಗ್ ಮೊದ್ಲಿಂದನೂ ಆಗ್ತಾನೆ ಇರ್ಲಿಲ್ಲ, ಆದ್ರೆ ನಾನ್ ನಿನ್ ಲೈಫ್ ಹಾಳ್ ಮಾಡೋ ತರ ಯಾವತ್ತೂ ನಡ್ಕೊಂಡಿಲ್ಲ. ಆದ್ರೆ ನಿನ್ ಜೊತೆಲಿರೋರೆ ನಿನ್ ಜೀವನನ ನರ್ಕ ಮಾಡ್ತಿದ್ದಾರೆ. ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಸೀರೆ, ಬಂಗಾರ, ಒಡವೆ, ಬಳೆ ಇದ್ಯಾವ್ದು ಬೇಕಾಗಿಲ್ಲ. 10-20 ಕೊಟ್ಟು ಮಲ್ಗೆ ಹೂ ತಂದ್ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ. ಆದ್ರೆ ಜಿಪುಣ್ ಕುಮಾರ ನಿನ್ಗೆ ಹೂ ತಂದ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ತಂದ್ಕೊಡಲ್ಲ. ಹಣದಾಸೆಗೆ ನಿನ್ನ ಎಲ್ಲಾದ್ರೂ ಅಡೆ ಇಟ್ರು ಆಶ್ಚರ್ಯನೇ ಇಲ್ಲ. ಅಂತ ಹಣದ ಪಿಶಾಚಿ ಅವನು. ಪ್ಲೀಸ್ ಸಪ್ತಮಿ, ನಿನ್ ಲೈಫ್ನ ನೀನೇ ನೋಡ್ಕೋ. ತುಂಬಾ ಥ್ಯಾಂಕ್ಸ್ ಮಂಜರಿ, ನೀನ್ ಇಷ್ಟೆಲ್ಲ ಹೇಳಿ ನನ್ ಲೈಫ್ ಸೇವ್ ಮಾಡ್ದೆ. ನೀನ್ ಇಷ್ಟೆಲ್ಲ ಹೇಳಿರೋದಕ್ಕೆ ನಾನು ಏನಾದ್ರೂ ನಿಂಗೆ ಗಿಫ್ಟ್ ಕೊಡ್ಲೇಬೇಕು. ಗಿಫ್ಟಾ? ಏನ್ ಗಿಫ್ಟ್ ಕೊಡ್ತೀಯ ಸಪ್ತಮಿ? ಇದೇ ನನ್ ಬಹುಮಾನ. ಚೆನ್ನಾಗಿತ್ತಾ? ನಾನು ಇಷ್ಟು ಬೇಗ 2ನೇ ಸರಿ ಕೆನ್ನೆಗೆ ಬಾರಿಸ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಫಸ್ಟ್ ಟೈಮ್ ಒದೆ ತಿಂದಾಗ್ಲೇ ನಾನು ಏನು ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ನಿನಗ್ ಒಳ್ಳೇದಾಗ್ಲಿ, ಲೈಫಲ್ಲಿ ಬುದ್ಧಿ ಕಲೀಲಿ ಅಂತ ಅಡ್ವೈಸ್ ಮಾಡೋದಕ್ ಬಂದ್ರೆ ನನಗೆ ಹೊಡಿತ್ಯಾ? ನನ್ಗೂ ಶ್ರೀಮಂತವ್ರಿಗೂ ನಡೆಯೋ ನಿಶ್ಚಿತಾರ್ಥನ, ಮುಂದೆ ನಡೆಯೋ ಮದ್ವೆನ ನಿನ್ ಕೈಲಿ ತಡೆಯೋಕ್ ಸಾಧ್ಯನೇ ಇಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರಿ ಶ್ರೀಮಂತವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಇವಾಗ ಕೆನ್ನೆಗೆ ಬಾರಿಸಿದೀನಿ, ಮುಂದೆ ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಿಮ್ ಮಂಜರಿಗೆ ಯಾವ ತರ ಹೊಡೆದ್ರಿ ಅಂತ ಒಂಚೂರು ಡೆಮೋ ತೋರಿಸ್ತೀರಾ? ಹಾ, ಹಿಂಗೆ ಚಟೀರ್ ಅಂತ ಹೊಡೆದೆ. ಸರಿಯಾಗಿ ಹೊಡಿದ್ರಾ? ಅಯ್ಯೋ, ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ 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 ಇನ್ನೊಂದ್ಸರಿ ತೋರಿಸಿ. ನಿಮ್ಗೆ 1-2 ವರ್ಡ್ ತೋರಿಸ್ಲಾ? ಬೇಡ ಬೇಡ, ನೋವಾಗುತ್ತೆ. ಬಲೇ ಇದ್ದೀರಾ. ಆ ವಿಷಯ ಕೇಳಿ ಮನ್ಸಿಗೆ ಏನೋ ಒಂಥರ ಖುಷಿ, ಉಲ್ಲಾಸ ಹಾಗೆ ತೇಲ್ತಾ ಇದೆ. ಅದಕ್ಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನೀವು ಮಂಜರಿ ಕೆನ್ನೆಗೆ ಹೊಡೆದನ್ನ ನಾನು ಕಣ್ಣಾರೆ ನೋಡ್ಬೇಕಾಗಿತ್ತು. ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಈಗ ಅದಕ್ಕೆ ನಾನು ಏನ್ ಮಾಡ್ಲಿ? ಏನು ಮಾಡ್ಬಿಡಿ, ನೀವು ಇನ್ನೊಂದ್ಸಲ ಅವಳಿಗೆ ಹೊಡೆಯುವಾಗ ನನಗೊಂದು ಫೋನ್ ಹಾಕಿ, ನಾನು ಹಂಗೆ ಚಿರತೆಯ ವೇಗದಲ್ಲಿ ಓಡಿ ಬರುವೆ. ಓಕೆ? ದೇವಸ್ಥಾನ ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂದಿದ್ರೆ ಅವಳಿಗೆ ಇನ್ನ 2 ಕೊಡ್ತಿದ್ದೆ. ಅವಾಗ ನೀವ್ ನೋಡ್ಬೋದಿತ್ತು. ಅಚ್ಚಾ.